ನಾವಿವತ್ತು ನಮ್ಮ ಮಗನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಸಂಜೆ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅವನಿಗೆ ಬೈಕ್ ರೈಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವನಿಗೆ ಪಾರ್ಕಲ್ಲಿ ಆಟ ಆಡೋದಂದರೆ ಕೂಡ ತುಂಬ ಇಷ್ಟ. ಸೊ ಅವನನ್ನು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೇವೆ ಇವತ್ತು. ನೋಡಿ, ಅವನು ತುಂಬ ಎಂಜಾಯ್ ಮಾಡ್ತಾನೆ ಪಾರ್ಕಲ್ಲಿ. ಈ ಥರ ಆಟಿಸ್ಟಿಕ್ ಕಿಡ್ಸ್ ಅಥವಾ ಮೆಂಟಲಿ ಡಿಸಾರ್ಡರ್ ಕಿಡ್ಸ್ ಇದ್ದರೆ ಪಾರ್ಕಿಗೆ ಕರ್ಕೊಂಡು ಹೋದರೆ ಅವರು ತುಂಬ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡುವಾಗ ತನ್ನಿಂತಾನೇ ಅವರ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಆಗುವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸಮ್ಟೈಮ್ಸ್ ಅವರು ಹೈಪರ್ ಆ್ಯಕ್ಟಿವ್ ಇದ್ದರೆ ಹೈಪರ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ನಾವು ನಮ್ಮ ಮಗನನ್ನು ರೆಗ್ಯುಲರಾಗಿ ಪಾರ್ಕಿಗೆ ಕರ್ಕೊಂಡು ಬರ್ತೇವೆ. ಅವನು ತುಂಬ ಎಂಜಾಯ್ ಮಾಡ್ತಾನೆ, ತುಂಬ ಖುಷಿ ಆಗ್ತಾನೆ. ಗೇಮ್ಸಲ್ಲೆಲ್ಲ ಎಂಗೇಜ್ ಮಾಡಿದರೆ ಅವರ ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಕಾಣಿಸ್ತದೆ. ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಕಿಡ್ಸ್ ಇದೆ, ನೀವು ಕೂಡ ಟ್ರೈ ಮಾಡಿ.